ಸರ್ ಇದು ವಿಯೆಟ್ನಾಂ ಜಂಬೂ ಮಾಲ್ಟಾ ಅಂತ. ಇದು ವಿಯೆಟ್ನಾಂ ಜಂಬೂ ಮಾಲ್ಟಾ. ಹೌದು ಸರ್, ಇದು ವರ್ಷ ಪೂರ್ತಿ ಕಾಯಿ ಬಿಡುವಂತ ಗಿಡ ಇದು. ಹ್ಮ್ 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 ಈ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ಆ ಕಡೆ ಇನ್ನ ಪೀಚ್ಗಳಿದೆ, ಈ ಕಡೆನೂ ಪೀಚ್ ಇದೆ, ಈ ಕಡೆ ದೊಡ್ಡವಿದೆ, ಹ್ಮ್ ಹ್ಮ್ ಹ್ಮ್. ಬರ್ತಾನೆ ಇರತ್ತೆ, ಆಗ್ತಾನೆ ಇರತ್ತೆ. ಸರ್ ಇದು ಕೆಫೆಲ್ ಫ್ರೂಟ್ ಅಂತ. ಓಹೋ, ಇದು ರಾಜ ಮಹಾರಾಜರು ತಿನ್ನೋದು. ಹೌದು, ಇದು ನಾವು ಹಣ್ಣು ತಿಂದ್ರೆ ಬೆವ್ರು ಕೂಡ ಪರ್ಫ್ಯೂಮ್ ಆಗಿ ಕನ್ವರ್ಟ್ ಆಗತ್ತೆ. ಓಹೋ, ಸುಗಂಧವಾಗಿ ಬರ್ತದೆ. ಹೌದು, ಆ ತರ ಈ ಸ್ಪೆಷಾಲಿಟಿ ಈ ಹಣ್ಣಲ್ಲಿದೆ. ಡಿಫ್ರೆಂಟ್ ಕಲರ್ ಐತೆ. ರೆಡ್ ರೂಬಿ ಅಂತ ಸರ್. ರೆಡ್ ರೂಬಿ. ಹೌದು. ಗೊನೆ ಯಾವ ತರ ಬರುತ್ತೆ? ಒಳಗಡೆನು ರೆಡ್, ಹೊರಗಡೆ. ಹಣ್ಣು ಪೂರ್ತಿ ಕೆಂಪಾಗಿರುತ್ತೆ. ಹೌದು, ಹಣ್ಣು ಪೂರ್ತಿ ಕೆಂಪಾಗೆ ಬರುತ್ತೆ. ಗಿಡನು ನೋಡಕ್ ತುಂಬಾ ಆಕರ್ಷ ಐತೆ. ಹೌದು ಸರ್, ಮತ್ತೆ ಇದು ಕ್ಲೈಮೇಟ್ 6 ತಿಂಗಳಲ್ಲೇ ಬಂದಿದೆ. ಹೌದು, ಚಿಕ್ಕ ಗಿಡದಲ್ಲೇ ಇರುತ್ತೆ ಫ್ರೂಟಿಂಗ್ಸ್ ಎಲ್ಲ. ತುಂಬಾ ಕಾಯಿಗಳು ಬಿಟ್ಟಿದೆ ಸರ್. ಹೌದು, ತುಂಬಾ ಬರುತ್ತೆ, ಜಾಸ್ತಿನೇ ಇರುತ್ತೆ. ಗಿಡ ಕೂಡ ಕೆಳಗಡೆ ಬಂದ್ಬಿಡುತ್ತೆ, ಅಷ್ಟು ಫ್ಲವರಿಂಗ್ ಫ್ರೂಟಿಂಗ್ ಆಗತ್ತೆ. ಸರ್ ಇದು ಥೈಲ್ಯಾಂಡ್ ಪಿಂಕ್ ಅಂತ, ವಾಟರ್ ಆಪಲ್ ವೆರೈಟಿಲಿ ತುಂಬಾ ಸ್ವೀಟ್ ಇರೋಂತದ್ದು. ಥೈಲ್ಯಾಂಡ್ ಪಿಂಕ್. ಹೌದು, ಇದು ನಮ್ಮ ತಿರುಮಲೇಶ್ ಭಟ್ರು ಅವ್ರ ಗಿಡ. ಇದು ನಮ್ಗೆ ಗಿಫ್ಟ್ ಆಗಿ ಬಂದಿರೋ ಗಿಡ ಇದು. ಸೂಪರ್ ಆಗೈತಲ್ಲ ಸರ್, ಸೈಜು ಸಾಕತ್ತ. ಸೈಜು ತುಂಬಾ ಇರುತ್ತೆ. ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ ನಾವು ರಾಮನಗರ ಜಿಲ್ಲೆಯ ಒಬ್ಬ ವಿಶೇಷ ಕೃಷಿಕರ ಹತ್ರ ಬಂದಿದ್ದೀವಿ. ನೋಡ್ಬೋದು, ಮಾವಿನ ತೋಟ ಇದೆ. ಮಾವಿನ ತೋಟದಲ್ಲಿ ಹಲವಾರು ಬಗೆಯ ಹಣ್ಣಿನ ಗಿಡಗಳನ್ನ ಹಾಕಿದ್ದಾರೆ. ಏನೇನು ವಿಶೇಷ ತಳಿಯ ಗಿಡಗಳಿದಾವೆ, ಎಲ್ಲಾ ಮಾಹಿತಿಯನ್ನ ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದ್ಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ. ಹೆಸರು ಮಹೇಂದ್ರ ಅಂತ. ಇದು ಕಂಸಾಗರದಲ್ಲಿ ಇರೋದು, ಸಾತ್ನೂರು ಹೋಬಳಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ಟೋಟಲ್ ಆಗಿ ಎಷ್ಟು ಎಕರೆ ಆಯ್ತು ಸರ್? 6 ಎಕರೆ ಇದೆ. 6 ಎಕರೆಲ್ಲಿ ಮಾವೇ ಮಾಡಿರಿ? 6 ಎಕರೆಲಿ ಫಸ್ಟ್ ಮಾವು ಮಾಡಿದ್ದು ನಮ್ ತಂದೆ. ಮಾವಿನ ರೇಟು ತುಂಬಾ ಕಡಿಮೆ ಇರೋದ್ರಿಂದಾಗಿ ನಾವು ಪರ್ಯಾಯ ಬೆಳೆಯಂಗೆ ಬೇರೆ ಗಿಡಗಳನ್ನ ಹಾಕೊಂಡಿದೀವಿ. ಮತ್ತೆ ವಿದೇಶಿ ಗಿಡಗಳನ್ನ ಹಾಕೊಂಡಿದೀವಿ. ಮಾವು ಯಾವ್ಯಾವ ವೆರೈಟಿ ಇದಾವ ಸರ್? ನಾವು ಇವಾಗ ಇಲ್ಲಿ ಇರೋದೆಲ್ಲ ಫುಲ್ ಬಾದಾಮಿ ಇದೆ, ಅಲ್ಫೋನ್ಸ್ ಅಂತ ಕರಿತೀವಿ ನಾವು. ಇದು ಒಟ್ಟು 360 ಗಿಡಗಳಿದೆ, ದೊಡ್ಡ ಗಿಡಗಳು. ಏನ್ ಸ್ಪೇಸಿಂಗ್ ಮಾಡಿರಿ ಸರ್? ಇದು ಬಂದು 30 ಅಡಿ ಅಂತರದಲ್ಲಿ ಮಾಡಿದ್ರು. ನಾವ್ ಇವಾಗ ಏನ್ ಮಾಡಿದೀವಿ ಅಂದ್ರೆ, ಮಾವಿನ ರೈಟ್ ಡೌನ್ ಆಗಿರೋದ್ರಿಂದಾಗಿ ಅಂತರ ಬೆಳೆಯಾಗಿ ಬೇರೆ ಬೆಳೆಗಳನ್ನ ಇವಾಗ ಪರ್ಯಾಯ ಬೆಳೆಯಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಏನೇನು ಬೆಳೆಗಳಿದಾವೆ, ಏನೇನು ವಿಶೇಷತೆ ಇದಾವೆ, ಒಂದೊಂದಾಗಿ ತೋರಿಸ್ತಾ ಹೋಗಿ ಸರ್. ಒಂದು 500ಕ್ಕಿಂತ ಹೆಚ್ಚು ವಿದೇಶಿ ಹಣ್ಣುಗಳಿವೆ ಇವಾಗ ನಮ್ಮ ಹತ್ರ. 500ಕ್ಕಿಂತಲೂ ಹೆಚ್ಚು? 500ಕ್ಕಿಂತ ಹೆಚ್ಚು ಗಿಡಗಳನ್ನ ಕಲೆಕ್ಟ್ ಮಾಡಿದೀವಿ. ಅದರಲ್ಲಿ ಯಾವ್ಯಾವ ಫ್ರೂಟಿಂಗ್ ಕಂಡಿದೆ ಸರ್? ಫ್ರೂಟಿಂಗ್ ಅಲ್ಲಿ ಇವಾಗ ಒಂದು 20% ಫ್ರೂಟಿಂಗ್ ಆಗಿದೆ. ಅಂದ್ರೆ ಒಂದು 2 ವರ್ಷದಿಂದ ಮಾಡ್ತಾ ಇರೋದ್ರಿಂದಾಗಿ ಇನ್ನ ಬರೋ ವರ್ಷದಿಂದ ಸ್ವಲ್ಪ ಸಕ್ಸಸ್ ಬರೋ ಚಾನ್ಸಸ್ ಇದೆ. ಅದನ್ನ ನೋಡ್ಕೊಂಡು ಮತ್ತೆ ಡೆವಲಪ್ ಮಾಡ್ಕೊ ಹೋಗ್ತಾ ಇದೀವಿ. ಇವಾಗ ನಮ್ಮ ವೆದರ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸ್ವಲ್ಪ ಹಾಟ್ ಕ್ಲೈಮೇಟ್ ಇರೋದ್ರಿಂದಾಗಿ ಕೆಲವು ಗಿಡಗಳು ಬರುತ್ತೆ. ಮತ್ತೆ ನಾವು ಬೇರೆಯವ್ರಿಗೆ ಮಾರ್ಗದರ್ಶನವಾಗಿರ್ಬೇಕು ಅನ್ನೋದಕ್ಕೋಸ್ಕರ ನಾವು ಫಸ್ಟ್ ನಾವು ನೆಟ್ಟಿ ಆಮೇಲೆ ಫ್ರೂಟಿಂಗ್ ಬಂದ ನಂತರ ನಮ್ಮ ಫ್ರೆಂಡ್ಸ್ ಗಳಿಗೆ ಇಲ್ಲ ನಮ್ಮ ಬಂಧು ಮಿತ್ರರಿಗೆ ಹೇಳ್ತೀವಿ. ಅಂದ್ರೆ ನೀವು ಸಸಿಗಳು ಕೂಡ ತಯಾರು ಮಾಡ್ತೀವಿ? ಹೌದು, ನಾವು ಸಸಿಗಳು ಕೂಡ ತಯಾರು ಮಾಡ್ತಾ ಇದೀವಿ. ನಮ್ಮ ಹತ್ರನೂ ಕೂಡ ಒಂದು 20% ಗಿಡಗಳು ಹೊರಗಡೆಯಿಂದ ತಂದಿರೋ ಗಿಡಗಳು ಫೇಲ್ಯೂರ್ ಆಗ್ತಾ ಇದೆ. ನಮ್ಮ ಈ ವೆದರ್